ಅಂದರೆ 5 kg ಅಕ್ಕಿ 5 kg ಇರ್ತದೆ. ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ. ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ. ಇದು ನೇರವಾಗಿ ಕಾಮನ್ನಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ 5 kg ಅಕ್ಕಿ ಬದಲು ಇದನ್ನು ಅದಲ್ಲ, ಜೋಳ ಮತ್ತು ಅಕ್ಕಿ 5 kg ಏನಿದೆ ಅದು ಮೊದಲಿನಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು. ಬರೀ ಅವ್ರಿಗೆ ಸೇರಿಕೊಡ್ಬೇಕು. ಅವರು ಕೊಡೋದನ್ನು ಕೊಡ್ತೀವಿ. ನಾವು ಕೊಡ್ತಾ ಇದ್ದೀವಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು 5 kg ಅಕ್ಕಿ ಕೊಡ್ತಿದ್ವಲ್ಲ, ಕೊಟ್ಟಿವಿ. ಇಷ್ಟು ದಿನ ಒಂದೆರಡು ದಿನ DBT ಮಾಡಿದ್ವಿ. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಅವ್ರ ಹತ್ರ ಹೆಚ್ಚಾಗಿ ಸ್ಟಾಕ್ ಇತ್ತು. ಮೊದಲು ಕೇಳಿದಾಗ ಕೊಡಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆವಾಗ ಹಣ ಅವರ ಅಕೌಂಟಿಗೆ ಹಾಕಿಬಿಟ್ಟಿವಿ. ಈಗ ಇಷ್ಟು ದಿನ ಈಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಅಕ್ಕಿ ನಾವೇ ಕೊಂಡುಕೊಂಡು ಕರ್ನಾಟಕ ರಾಜ್ಯ 5 kg ಕೊಡ್ತಾಯಿದ್ವಿ. ಇತ್ತೀಚೆಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ ಅಂತ ಭಾವನೆ ಆದಮೇಲೆ ಇವಾಗ ಅದನ್ನು ನಾವು ಬೇಳೆ ಎಣ್ಣೆ ಕೊಡೋ ತೀರ್ಮಾನ ಮಾಡಿದ್ವಿ. ಕಳೆದ 3 ವರ್ಷದಿಂದ ಯಾವುದೇ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಹೊಸಬ್ರು ಯಾವುದೋ ರೇಷನ್ ಕಾರ್ಡ್ ತೊಗೋಬೇಕಂದ್ರೆ ಒದ್ದಾಡ್ತಾ ಇದ್ದಾರೆ. ಆರೋಗ್ಯಕ್ಕೆ ವಿಷಯಕ್ಕೆ ಬಂದಾಗ ನಾವು ಓಪನ್ ಮಾಡಿದಾಗ ಸುಮಾರು 2.5 ಲಕ್ಷದಿಂದ 3 ಲಕ್ಷ ಕಾರ್ಡ್ ಬಂದಿದೆ. ಅದನ್ನು ಪ್ರಕ್ರಿಯೆ ಶುರು ಮಾಡಿದ್ವಿ. ಎಷ್ಟು ಕಾರ್ಡು ಅದರಲ್ಲೇನಿ ಹೆಲ್ತ್ಗೆ ಸಂಬಂಧಪಟ್ಟಿದ್ದೆಲ್ಲ ಓಪನ್ ಮಾಡಿದಾಗ, ಲಾಗಿನ್ ಓಪನ್ ಆದಾಗ ಬೇರೆಯವರೆಲ್ಲ ಹಾಕಿದ್ದಾರೆ. ಆ 3 ಲಕ್ಷ ಕಾರ್ಡ್ ವಿತರಣೆ ಮಾಡಿದ ತಕ್ಷಣ ನಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೀನಿ, ಇದು ಪರಿಷ್ಕರಣೆ ಆದಮೇಲೆ ಓಪನ್ ಮಾಡ್ತೀನಿ. ಯಾವಾಗ ಆಗ್ಬೋದು ಅಂತ 3 ವರ್ಷದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಆಗ್ಬೋದು? ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಆಗ್ಬೋದು. ಎಷ್ಟು ಪೆಂಡಿಂಗ್ ಇವ ಸರ್? ಪೆಂಡಿಂಗ್ ಗೊತ್ತಾಗಲ್ಲ. ಅರ್ಜಿ ಹಾಕಿದ್ರೆ ತಾನೆ. ಈಗ ಪೆಂಡಿಂಗ್ ನಮ್ಮ ಹತ್ರ ಇರೋ 3 ಲಕ್ಷ ಇದೆ. 3 ಲಕ್ಷ ಪರಿಷ್ಕರಣೆ ಮಾಡ್ತಾಯಿದ್ವಿ. ಈ ತಿಂಗಳು ಜನವರಿ ಎಂಡೊಳಗಡೆ ಅದು BPL ಎಷ್ಟು ಬರ್ತದೆ, APL ಎಷ್ಟು ಬರ್ತದೆ ಅಂತ ಸ್ಕ್ರೂಟ್ನಿ ಮಾಡ್ತಾರೆ. BPL ಅವ್ರಿಗೆ ಕೊಡ್ತಾರೆ, APL ಅಕೌಂಟ್ಗೆ ಹಾಕ್ತಾರೆ. ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ BPL ಕಾರ್ಡ್ ಅಂತ ಇದ್ದಾರೆ, ಅದ್ರ ಬಗ್ಗೆ ಏನಾಗಿದೆ, ಇನ್ಕಮ್ ಟ್ಯಾಕ್ಸು ಅವರು ಕೊಟ್ಟಿರೋ ಆಧಾರದ ಮೇಲೆ ನಾವು ಗೈಡ್ಲೈನ್ಸ್ ಮಾಡಿದ್ವಿ. 5 ಗೈಡ್ಲೈನ್ಸ್ ಇದೆ. ಆ 5 ಗೈಡ್ಲೈನ್ಸ್ನಲ್ಲಿ ಏನಾಗಿದೆ, ಯಾರು ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅವ್ರಿಗೆ ನಾವು ತೀರ್ಮಾನ ಮಾಡಬೇಕು. ಯಾರು ಸರ್ಕಾರಿ ನೌಕರಿ ಇದ್ದಾರೆ ಅವ್ರಿಗೆ ಅವಕಾಶ. ಒಬ್ಬ ಕುಟುಂಬದಲ್ಲಿ 7.5 ಎಕರೆ ಜಮೀನಿದ್ದರೆ ಅವ್ರಿಗೆ ಅವಕಾಶ ಇಲ್ಲ. ಸ್ವಂತ ಕಾರು, ಟ್ಯಾಕ್ಸಿ ಓಡಿಸೋದಲ್ಲ, ಟ್ರ್ಯಾಕ್ಟ್ರು ಅಲ್ಲ, ವ್ಯಾನು ಅಲ್ಲ, ಅವೆಲ್ಲ ಜೀವನೋಪಕ್ಕಾಗಿ ಬಾಡಿಗೆ ಸರ್, ಅವಿಲ್ಲ. ಸ್ವಂತ ಕಾರಿರೋ ಶಕ್ತಿ ಇದ್ದಾರೆ ಅಂದರೆ ಅವ್ರಿಗೆ ಅವಕಾಶ ಇಲ್ಲ. ಈ ರೀತಿ ನೌಕರಿ ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಅವಕಾಶ ಇರಲ್ಲ. ಯಾಕಂದರೆ 1,20,000 ಮೇಲೆ ಬಿಟ್ಟು ಉಳಿದವ್ರಿಗೆಲ್ಲನೂ ನಾವು ಕೊಡ್ತೀವಿ. ಇನ್ನೊಂದು ಪರಿಷ್ಕರಣೆ ಶುರು ಮಾಡಿದ್ದೀವಿ. ಮನೆ ಕಟ್ಟೋದಕ್ಕೆ ಇನ್ಕಮ್ ಟ್ಯಾಕ್ಸ್ ತೋರಿಸೋದು, ಬೇರೆ ಬೇರೆ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ತೋರಿಸೋದನ್ನ ಎನ್ಕ್ವೈರಿ ಮಾಡ್ತಾಯಿದ್ವಿ. ಒಂದು ವೇಳೆ ಅವರು BPLನಲ್ಲೇ ಬಂದು ಲೋನ್ ತಗೊಳ್ಳೋಕ್ಕಾಗಿ ನೀವು ಇನ್ಕಮ್ ಟ್ಯಾಕ್ಸ್ ತೋರಿಸಿದರೆ ಅದು ಪರಿಶೀಲನೆ ಮಾಡಿ ಮತ್ತೆ ಅವ್ರಿಗೆ ಕೊಡಬೇಕು ಅನ್ನೋದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಆ ಕೆಲಸವನ್ನು ಮಾಡ್ತೀವಿ. ರಿಯಲ್ ಇನ್ಕಮ್ ಟ್ಯಾಕ್ಸ್ ರೆಗ್ಯುಲರ್ ಪೇಮೆಂಟ್ ಮಾಡಿರ್ತಾರಲ್ಲ ಇನ್ಕಮ್, ಅವ್ರಿಗೆ ಮಾತ್ರ ಇದನ್ನು ವಹಿಸ್ತಾರೆ. ಜಮೀನು 7.5 ಎಕರೆ ಇರೋರಿಗೆ ಅನ್ವಯಿಸ್ತಾರೆ. ಸರ್ಕಾರಿ ಕೆಲಸದಲ್ಲಿರೋರಿಗೆ ಆ ಕುಟುಂಬದಲ್ಲಿ ಕೊಡೋಕ್ಕಾಗಲ್ಲ. ಸ್ವಂತ ಕಾರ್ ಇಟ್ಕೊಂಡಿದ್ರೆ ಇಲ್ಲ, ಇಂಥವಿದೆ. ಈಗ 3 ವರ್ಷದಿಂದ ಬಂದಿಲ್ಲ. ಓಕೆ, ಹೊಸ ಏನೋ ಕಾರ್ಡ್ಗಳು 45 ಲಕ್ಷ ಕಾರ್ಡ್ಗಳು ಅರ್ಥ ಮಾಡ್ಕೊಳ್ಳಿ. ಹೊಸ 45 ಲಕ್ಷ ಕಾರ್ಡ್ಗಳೇನೋ ರಿಜೆಕ್ಟ್ ಆಗಿವೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಯಾವಾಗಿಲ್ಲ ರಿಜೆಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮಾಡಿದರು, ಐಡೆಂಟಿಫೈ ಮಾಡಿದರು ಕೇಂದ್ರ ಸರ್ಕಾರ. ಹೌದು, ಕೇಂದ್ರ ಸರ್ಕಾರ 7.5 ಲಕ್ಷ ಕಾರ್ಡನ್ನು ಐಡೆಂಟಿಫೈ ಮಾಡಿದೆ. ಅವರು BPL ಅಲ್ಲ ಅಂತ ಹೇಳಿದ್ದಾರೆ. ಅವರೇ ಸರ್ವೆ ಮಾಡಿರೋ ಪ್ರಕಾರ ಅವ್ರಿಗೇನು ಇನ್ನೂ ನಿಲ್ಲಿಸಿಲ್ಲ. ನಾವು ಸರ್ಕಾರಕ್ಕೆ ಅದನ್ನು ನಾವು ಕೂಡ ಸ್ಕ್ರೂಟ್ನಿ ಮಾಡಿ ಅವ್ರು ಏನು ಕೊಟ್ಟಿದ್ದಾರೆ 7.5 ಲಕ್ಷ ಇವರು BPL ಅಲ್ಲ ಅಂತ ಹೇಳಿದರೆ ಅದನ್ನು ನಾವು ಕೂಡ ಸ್ವಲ್ಪ ಸ್ಕ್ರೂಟ್ನಿ ಮಾಡಿ ಅದನ್ನು ಪರೀಕ್ಷೆ ಮಾಡಿ ಆಮೇಲಿನಿಂದ ತೀರ್ಮಾನ ತಗೊಳ್ತೀವಿ.